Hello dear students, welcome to Digital Learning by the Department of Collegiate Education. I am Manjunath Sevi and today I will be presenting the topic Problems on Range and Quartile Deviation from the chapter number 4 Measures of Dispersion and Skewness in the subject Quantitative Analysis 1 for BCom program. So in today's session we will discuss in detail about how to calculate the problems on range and problems on quartile deviation in case of individual series, discrete series and continuous series. Now let us discuss about the problems on range and quartile deviation. So ಇಲ್ಲಿ ನೀವು ನೋಡ್ತೀರಾ question number 1 ಕೇಳುತ್ತೆ the largest of 200 measurements is 24 kgs. ಅಲ್ಲಿಗೆ total number of measurements n is equal to 200, largest ಬಂದು 24 kgs. If the range is 4 kgs, find the smallest measurement. So range formula ಹೇಳುತ್ತೆ range is equal to largest value minus smallest value. So ಇದರಲ್ಲಿ largest value 20 ಅವರೇ ಕೊಟ್ಟಿದ್ದಾರೆ 24 ಅಂತ, range ಸಹ ಕೊಟ್ಟಿದ್ದಾರೆ 4. So ನಮಗೆ ಗೊತ್ತಿಲ್ಲದ ವ್ಯಾಲ್ಯೂ ಇಲ್ಲಿ x. So x is equal to, that is smallest value is equal to largest value minus range. ಹಾಗಾಗಿ the smallest value here is 20. So next quartile deviation. So quartile deviation ನಾವು ಮತ್ತೆ 3 different series ಅಲ್ಲಿ ಕಂಡುಹಿಡಿತೀವಿ. ಒಂದು individual series, ಎರಡನೇದು discrete series ಮತ್ತು ಮೂರನೇದು continuous series. Quartile deviation ಫಾರ್ಮುಲಾ ನಮಗೆಲ್ಲ ಈಗಾಗಲೇ ಗೊತ್ತು, ಥಿಯರಿ ಕಾನ್ಸೆಪ್ಟ್ಸ್ ಅಲ್ಲಿ ನೋಡಿದ್ವಿ. Quartile deviation, that is QD, is equal to Q3 minus Q1 divided by 2. So ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಫಸ್ಟ್ Q3 Q1 ಎರಡನ್ನು ಕಂಡುಹಿಡ್ಕೋಬೇಕಾಗಿರುತ್ತೆ. ಹಾಗಾಗಿ ಸ್ಟೆಪ್ ನಂಬರ್ 1 ವಿ ಗೆಟ್ Q1 ಅಂದ್ರೆ Q1 ನ ಕಂಡುಹಿಡಿತೀವಿ ಬೈ ಅಪ್ಲೈಯಿಂಗ್ ದಿ ಫಾರ್ಮುಲಾ n+1 ಡಿವೈಡೆಡ್ ಬೈ 4th ಐಟಮ್. ಅದೇ ರೀತಿ Q3 is equal to 3 into n+1 entire thing divided by 4. So 3 into n+1 divided by 4th item is Q3. ಈ ರೀತಿ Q1 ಮತ್ತು Q3 ಕಂಡುಹಿಡಿದ ಮೇಲೆ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಅಂಡ್ ವಿ ಫೈಂಡ್ ಔಟ್ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಕ್ವಾರ್ಟೈಲ್ ಡಿವಿಯೇಷನ್. ಇಲ್ಲಿ ಎರಡು ನೋಡಿದ್ರೆ Q1 ಅಂಡ್ Q3 ಇಲ್ಲಿ n+1 3 into n+1 ಅಂತಿದೆ. n represents the total number of items in the case of an individual series. ಸೊ ಹಾಗಾದ್ರೆ ಒಂದು ಪ್ರಾಬ್ಲಮ್ ನೋಡೋಣ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತ. ನೋಡಿ ಇಲ್ಲಿದೆ ನಂಬರ್ 1 ಪ್ರಾಬ್ಲಮ್ ನಂಬರ್ 1, ಕ್ಯಾಲ್ಕುಲೇಟ್ the quartile deviation and its coefficient from the following data. So ಅಲ್ಲಿ x independent values ಕೊಟ್ಟಿದ್ದಾರೆ. x is 20, 25, 22, 28, 34, 32, 24, 26 ಮತ್ತು 30. ಸ್ನೇಹಿತರೆ ಜ್ಞಾಪಕ ಇಟ್ಕೋಬೇಕಾದ್ರೆ ಏನಪ್ಪ ಅಂದ್ರೆ ಕ್ವಾರ್ಟೈಲ್ ಡಿವಿಯೇಷನ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಡೇಟಾನ ಯಾವತ್ತು ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಅರೇಂಜ್ ದ ಡೇಟಾ ಅಕಾರ್ಡಿಂಗ್ ಟು ದಿ ಅಸೆಂಡಿಂಗ್ order. So first and foremost ನಾವು ಮಾಡೋದೆ the total 9 items. So we have to arrange the data in the ascending order. So ಇಲ್ಲಿ ನೋಡಿದಾಗ we have to find out first step number 1 Q1. So ಇಲ್ಲಿ ನೋಡ್ತಾ ಇದ್ದೀರಾ ಸ್ಟೆಪ್ ನಂಬರ್ 1 Q1 ನ ಕಂಡುಹಿಡಿದಿದ್ದೀವಿ ಮತ್ತು ಸ್ಟೆಪ್ ನಂಬರ್ 2 ಕ್ವಾರ್ಟೈಲ್ 3 ನ ಕಂಡುಹಿಡಿತೀವಿ. ನಂತರ we find out what is the quartile deviation. So ಈಗ ಕ್ವಾರ್ಟೈಲ್ 1, it is equal to n+1 divided by 4th item. ಈಗ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ, ನಮಗೆ ಟೋಟಲ್ ಎಷ್ಟು ನಂಬರ್ ಆಫ್ ಡೀಟೇಲ್ಸ್ ಕೊಟ್ಟಿದ್ದಾರೆ, 9 ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ Q1 is equal to n+1 divided by 4th item. So n+1 ಅಂದ್ರೆ 10 divided by 4th item. So 10 divided by 4 is nothing but 2.5th item. ಸೊ 2.5th ಐಟಮ್ ಅಂತ ಬಂದಾಗ ನಾವು ಡೇಟಾನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿಕೊಂಡಾಗ ಫಸ್ಟ್ ಬರುವಂತಹ ಡೇಟಾ 20, ಸೆಕೆಂಡ್ ಬರುವಂತಹ ಸೀರೀಸು 22, ನಂತರ ಬರುವಂತದ್ದು 24. ಸೊ ಸೆಕೆಂಡ್ ಐಟಮ್ ಇಸ್ ನಥಿಂಗ್ ಬಟ್ 22 ಮತ್ತು ಥರ್ಡ್ ಐಟಮ್ ಬಂದಾಗ 24. ಆದ್ರೆ ನಮಗೇನ್ ಬೇಕು, ಥರ್ಡ್ ಐಟಮು ಬೇಡ, ಸೆಕೆಂಡ್ ಐಟಮು ಬೇಡ, ಎರಡಕ್ಕೆ ನಡುವೆ ಇರುವಂತಹ ವ್ಯಾಲ್ಯೂನ ತಗೋಬೇಕಾಗುತ್ತೆ. ಹಾಗಾಗಿ 2.5th ಐಟಮ್ ಅಂದ್ರೆ ಇಲ್ಲಿ ನಮಗೆ
ಸೆಕೆಂಡ್ ಐಟಮ್ ಡೆಫಿನೆಟ್ ಆಗಿ ಬರುತ್ತೆ, ಪ್ಲಸ್ ಥರ್ಡ್ ಐಟಮ್ ಕಂಪ್ಲೀಟ್ ಆಗಿ ಬರಲ್ಲ. ಸೊ 0.5 ಅಂದ್ರೆ ಅರ್ಧ ಎಕ್ಸಾಕ್ಟ್ ಆಗಿ. ಹಾಗಾಗಿ ಥರ್ಡ್ ಐಟಮ್ ಮೈನಸ್ ಸೆಕೆಂಡ್ ಐಟಮ್, ವಿ ವಿಲ್ ಗೆಟ್ 0.5th ಐಟಮ್. ಸೆಕೆಂಡ್ ಪ್ಲಸ್ 0.5th ಐಟಮ್ ವಿಲ್ ಗಿವ್ ಅಸ್ 2.05th ಐಟಮ್. ಹಾಗಾಗಿ ಇಲ್ಲಿ ಸೆಕೆಂಡ್ ಐಟಮ್ ನೋಡಿ, ಸೆಕೆಂಡ್ ಐಟಮ್ ಇಸ್ 22 ಇನ್ ಅವರ್ ಸೀರೀಸ್. ಮತ್ತೆ 0.5 ಥರ್ಡ್ ಐಟಮ್ ಬಂದು 24 ಮತ್ತು ಸೆಕೆಂಡ್ ಐಟಮ್ ಮೈನಸ್ 22, ಥರ್ಡ್ ಐಟಮ್ ಮೈನಸ್ ಸೆಕೆಂಡ್ ಐಟಮ್. ಹಾಗಾಗಿ 0.5 ಇಂಟು 2 ಹೇಗ್ ಬಂತು ನೋಡಿ. ಥರ್ಡ್ ಐಟಮ್ ಬಂದು 24, ಸೆಕೆಂಡ್ ಐಟಮ್ ಬಂದು 22, 24 ಮೈನಸ್ 22 2. ಸೊ ಇದರಲ್ಲಿ ಅರ್ಧ ತಗೊಂತೀವಿ ಇಂಟು 0.5 ಬಿಕಾಸ್ ಇಟ್ ಇಸ್ ದ 0.5th ಐಟಮ್. 22 ಪ್ಲಸ್ 0.5 into 2 which is 1.0. So 22 plus 1 it is 23. ಹಾಗಾಗಿ ಕ್ವಾರ್ಟೈಲ್ 1 ವ್ಯಾಲ್ಯೂ ಬಂದು 23. ಈ Q1 ಕಂಡಿಡಿದ್ವಿ ಸ್ಟೆಪ್ ನಂಬರ್ 1. ಅದೇ ರೀತಿ ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ಸ್ಟೆಪ್ ನಂಬರ್ 2 ವಿಚ್ ಇಸ್ ಫೈಂಡಿಂಗ್ ಔಟ್ Q3. ಆಗ್ಲೇ ನೋಡಿದ್ರಿ ನೀವೆಲ್ಲ ಸ್ಟೆಪ್ ನಂಬರ್ 1 Q1 ಏನೋ ಕಂಡಿಡಿಯೋದು, ಸೆಕೆಂಡ್ ಸ್ಟೆಪ್ ಏನೋ ಫೈಂಡಿಂಗ್ ಔಟ್ Q3, ಮೂರನೇ ಟ್ರಾನ್ಸಾಕ್ಷನ್ ಏನು ಫೈಂಡಿಂಗ್ ಔಟ್ ದಿ ಕ್ವಾರ್ಟೈಲ್ ಡಿವಿಯೇಷನ್. ಹಾಗಾಗಿ ಈಗ ಲೆಟ್ ಅಸ್ ಕಮ್ ಟು Q3. Q3 ಹೇಳುತ್ತೆ ದ ಫಾರ್ಮುಲಾ ಇಸ್ ದಿ ಸೈಜ್ ಆಫ್ 3 into n plus 1 divided by 4th term. ಸೊ ನಮ್ಗೆ ಈಗ ಆಲ್ರೆಡಿ ಗೊತ್ತು n is what? ಟೋಟಲ್ ನಂಬರ್ ಆಫ್ 9 ಐಟಮ್ಸ್ ಆರ್ ದೇರ್. ಹಾಗಾಗಿ Q3 is equal to 3 into n plus 1 divided by 4th item. ಯಾವತ್ತು ಬ್ರಾಕೆಟ್ಸ್ ಒಳಗಡೆ ಇರೋದನ್ನ ಫಸ್ಟ್ ಕ್ಲಿಯರ್ ಮಾಡಬೇಕು. n plus 1 is 10. ಸೊ 10 into 3 divided by 4th item. So 10 into 3 30 divided by 4th item. ಅದು 3 ಅಲ್ಲ, actually Q3 is equal to 30 divided by 4th item. So 30 divided by 4 ಅಂದಾಗ Q3 is equal to 7.5th item. ಸೊ ಅಲ್ಲಿಗೆ 7ನೇ ಐಟಮ್ ಮತ್ತು 8ನೇ ಐಟಮಿನ ನಡುವೆ ಬರುವಂತದ್ದು ಕ್ವಾರ್ಟೈಲ್ 3. ಸೊ ನಮ್ಮ ಸೀರೀಸ್ ಅಲ್ಲಿ 7th ಐಟಮ್ ಅಂತ ತಗೊಂಡಾಗ ಇಟ್ ಇಸ್ 30. 7th ಐಟಮ್ ಬಂದು 30. ನೆಕ್ಸ್ಟ್ 8th ಐಟಮ್ ಬೇಡ, 8th ಮತ್ತು 7th ನಡುವೆ ಇರುವಂತಹ 7.05th ಐಟಮ್ ಬೇಕು. ಸೊ 7th ಐಟಮ್ ಗೊತ್ತು, ನೆಕ್ಸ್ಟ್ 0.5th ಐಟಮ್ ನ ಕಂಡುಹಿಡಿತೀವಿ. ಸೊ 0.5 ಇಂಟು 8th ಐಟಮ್ ಮೈನಸ್ 7th ಐಟಮ್. ಸೊ 8th ಐಟಮ್ ಬಂದು 32 ಮೈನಸ್ 7th ಐಟಮ್ ಬಂದು 30. ಹಾಗಾಗಿ 32 ಮೈನಸ್ 30 ವಿ ವಿಲ್ ಗೆಟ್ 30 ಪ್ಲಸ್ 0.5 ಇಂಟು 2. ಸೊ 0.5 ಇಂಟು 2 ಅಂದ್ರೆ 1. 30 ಪ್ಲಸ್ 1. ಹಾಗಾಗಿ ಕ್ವಾರ್ಟೈಲ್ 3 is equal to 31. So next quartile deviation step number 3, Q3 minus Q1 divided by 2. ಇಲ್ಲಿ ಕಂಡಿದ್ವಿ ಕ್ವಾರ್ಟೈಲ್ 3 ಬಂದು 31, ಕ್ವಾರ್ಟೈಲ್ 1 ಬಂದು 23 divided by 2. So 31 minus 23 is equal to 8 divided by 2. So 2 1s are 2, 2 4s are 8. ಹಾಗಾಗಿ ಕ್ವಾರ್ಟೈಲ್ ಡಿವಿಯೇಷನ್ ಇಸ್ ಈಕ್ವಲ್ ಟು 4. ಈಗ ಕ್ವಾರ್ಟೈಲ್ ಡಿವಿಯೇಷನ್ ಆದ್ಮೇಲೆ ನೆಕ್ಸ್ಟ್ ವಿ ವಿಲ್ ಆಲ್ಸೋ ಫೈಂಡ್ ಔಟ್ ವಾಟ್ ಇಸ್ ದಿ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್. ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಇಸ್ ಈಕ್ವಲ್ ಟು Q3 ಮೈನಸ್ Q1 ಡಿವೈಡೆಡ್ ಬೈ Q3 ಪ್ಲಸ್ Q1. ಹಾಗಾಗಿ 31 ಮೈನಸ್ 23 ಡಿವೈಡೆಡ್ ಬೈ 31 ಪ್ಲಸ್ 23 ಓವರ್ ಆಲ್ 8 ಡಿವೈಡೆಡ್ ಬೈ 54 which is equal to 0.148. So this is how we find out quartile deviation and coefficient of quartile deviation. ಅದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಎವ್ರಿಥಿಂಗ್ ವಿಲ್ ಬಿ ದಿ ಸೇಮ್. ಆದ್ರೆ ಕಂಟಿನ್ಯೂಸ್ ಸೀರೀಸ್ ಬಂದಾಗ ಇಲ್ಲಿ ನಮಗೆ ಕ್ವಾರ್ಟೈಲ್ 1 ಅಂಡ್ ಕ್ವಾರ್ಟೈಲ್ 3 ಕಂಡುಹಿಡಿಯಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದಿ ಕ್ವಾರ್ಟೈಲ್ ಕ್ಲಾಸ್. ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಅಲ್ಲಿ ಸ್ಟೆಪ್ಸ್ ವೇರಿಯೇಷನ್ ಬರುತ್ತೆ. ಸೊ ಸ್ಟೆಪ್ ನಂಬರ್ 1 ಏನಪ್ಪ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದ ಸ್ಯಾಂಪಲ್ ಫ್ರೀಕ್ವೆನ್ಸಿ ಇಂಟು ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಎರಡನೇ ಸ್ಟೆಪ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಕ್ವಾರ್ಟೈಲ್ ಕ್ಲಾಸ್ ಫಾರ್ Q1 ಆಸ್ ವೆಲ್ ಆಸ್ ಫಾರ್ Q3.
So Q1 ಗೆ ಕ್ವಾರ್ಟೈಲ್ ಕ್ಲಾಸ್ ಕಂಡುಹಿಡಿಯಬೇಕಾದ್ರೆ we have to use n divided by 4. ಯಾವುದಕ್ಕೆ? Q1 ಗೆ. ಅದೇ ರೀತಿ ಅಪ್ಪರ್ ಕ್ವಾರ್ಟೈಲ್ Q3 ಗೆ we have to use the formula 3n divided by 4. ಸೊ ಆ ರೀತಿ Q1 ಮತ್ತೆ Q3 ಕಂಡುಹಿಡಿತೀವಿ. ಮುಂಚೆ Q1 ಫಾರ್ಮುಲಾ ಏನಿತ್ತು? n+1 divided by 4th ಟರ್ಮ್. ಆದ್ರೆ ಇಲ್ಲಿ Q1 is equal to L1 plus n by 4 minus CF cumulative frequency divided by frequency into L2 minus L1. L1 ಅಂದ್ರೆ lower limit, L2 ಅಂದ್ರೆ upper limit. ಸೊ ಈ ರೀತಿ Q1 ನ ಕಂಡುಹಿಡಿತೀವಿ. ನೆಕ್ಸ್ಟ್ Q3 ನ ಕಂಡುಹಿಡಿತೀವಿ. ಫಾರ್ಮುಲಾ ಎಂಟೈರ್ ಇಸ್ ದಿ ಸೇಮ್. ಇಲ್ಲಿ n by 4 ಇರೋ ಜಾಗದಲ್ಲಿ 3n divided by 4 minus cumulative frequency divided by frequency into L2 minus L1. Step number 5. Apply the formula for quartile deviation, which is the same Q3 minus Q1 divided by 2. So ಮುಂಚೆ ನೋಡಿದ್ವಿ n represents the total number of items. ಆದರೆ in case of continuous series, n represents the total of the frequency. ಹಾಗಾಗಿ ಇದು ಥಿಯರಿಟಿಕಲ್ ಕಾನ್ಸೆಪ್ಟ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಮತ್ತೊಮ್ಮೆ ಲೆಟ್ ಅಸ್ ಸೀ ಇಟ್ ಇನ್ ದಿ ಪ್ರಾಬ್ಲಮ್. ನೋಡಿ, ಈಗ ಕ್ವೆಶ್ಚನ್ ಹೇಳುತ್ತೆ, ಕ್ಯಾಲ್ಕುಲೇಟ್ ದ ಕ್ವಾರ್ಟೈಲ್ ಡಿವಿಯೇಷನ್ ಅಂಡ್ ಇಟ್ಸ್ ಕೋಎಫಿಷಿಯಂಟ್ ಫ್ರಮ್ ದಿ ಫಾಲೋಯಿಂಗ್ ಡೇಟಾ. ಸೊ ಏಜ್ ಇನ್ ನಂಬರ್ ಆಫ್ ಇಯರ್ಸ್ ಅಂಡ್ ನಂಬರ್ ಆಫ್ ಪರ್ಸನ್ಸ್ ಇಸ್ ನಥಿಂಗ್ ಬಟ್ ದಿ ಫ್ರೀಕ್ವೆನ್ಸಿ. ಹಾಗಾಗಿ ನಂಬರ್ ಆಫ್ ಪರ್ಸನ್ಸ್ ಇಲ್ಲಿ 20 to 25 ಏಜ್ ಗ್ರೂಪ್ ಅಲ್ಲಿ ಇರೋರು 70 ಪೀಪಲ್ ಇದ್ದಾರೆ. 25 to 30 ಏಜ್ ಗ್ರೂಪ್ ಅಲ್ಲಿ ಇರೋರು 80 ಮೆಂಬರ್ಸ್ ಇದ್ದಾರೆ. 30 to 35 ಏಜ್ ಗ್ರೂಪ್ ಅಲ್ಲಿ 180 ಪರ್ಸನ್ಸ್ ಇದ್ದಾರೆ. 35 to 40 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಇರೋರು 150 ಪರ್ಸನ್ಸ್ ಇದ್ದಾರೆ. ಮತ್ತು 40 to 45 ಏಜ್ ಗ್ರೂಪ್ ಅಲ್ಲಿ ಇರೋರು ಅರೌಂಡ್ 20 ಪರ್ಸನ್ಸ್ ಇದ್ದಾರೆ. ಸೊ ಫಸ್ಟ್ ಸ್ಟೆಪ್ ಹೇಳಿದ್ವಿ, ಯು ಹ್ಯಾವ್ ಟು ಕನ್ವರ್ಟ್ ದಿ ಸ್ಯಾಂಪಲ್ ಫ್ರೀಕ್ವೆನ್ಸಿ ಇಂಟು ಕಂಟಿನ್ಯೂಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೋಡಿ, ಕನ್ವರ್ಟ್ ದಿ ಸ್ಯಾಂಪಲ್ ಫ್ರೀಕ್ವೆನ್ಸಿ ಇಂಟು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಕೊಟ್ಟಿರುವಂತಹ ಸ್ಯಾಂಪಲ್ ಫ್ರೀಕ್ವೆನ್ಸಿ ನಮಗೆ 70, 80, 180, 150, 20. ಸೊ ಇದನ್ನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡ್ಬೇಕಾದ್ರೆ ಒಂದು ಫ್ರೀಕ್ವೆನ್ಸಿ ಜೊತೆ ಇನ್ನೊಂದು ಫ್ರೀಕ್ವೆನ್ಸಿನ ಆಡ್ ಮಾಡ್ತಾ ಹೋಗ್ತೀವಿ. 70, ನೆಕ್ಸ್ಟ್ 70 ಪ್ಲಸ್ 80 ವಿಚ್ ಇಸ್ ಈಕ್ವಲ್ ಟು 150. ನೆಕ್ಸ್ಟ್ 150 ಪ್ಲಸ್ 180 330. 330 plus 150 480. 480 plus 20 total 500. Now equally students, ಯಾವಾಗಲೂ total number of frequency and the final cumulative frequency should always be the same. This is a verification technique for you. ಸೊ ಈಗ ಕ್ವಾರ್ಟೈಲ್ ಕ್ಲಾಸ್ ನ ಫಸ್ಟ್ ಕಂಡುಹಿಡಿತೀವಿ. ಇಂಡಿವಿಜುವಲ್ ಮತ್ತು ಡಿಸ್ಕ್ರೀಟ್ ಸೀರೀಸ್ ಡೈರೆಕ್ಟ್ ಆಗಿ Q1 ಕಂಡುಹಿಡಿದ್ವಿ. ಆದ್ರೆ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಫಸ್ಟ್ ಕ್ವಾರ್ಟೈಲ್ ಕ್ಲಾಸ್ ಅನ್ನ ಕಂಡುಹಿಡಬೇಕು, ನಂತರ Q1 ನ ಕಂಡುಹಿಡಿತೀವಿ. ಸೊ ಕ್ವಾರ್ಟೈಲ್ ಕ್ಲಾಸ್ ಕಂಡುಹಿಡಿಯೋದು ಫಾರ್ಮುಲಾ Q1 is n by 4th item. ಸೊ ಇಲ್ಲಿ n ಟೋಟಲ್ ಆಫ್ ದಿ ಫ್ರೀಕ್ವೆನ್ಸಿ ನೋಡಿದ್ವಿ, ಇಟ್ ವಾಸ್ 500. ಸೊ 500 divided by 4 which is 125th item. So 125th item ಬಂದು it falls in the cumulative frequency of 150. So ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸುತ್ತೆ cumulative frequency 125 falls in the range of 150. So ಇದರ corresponding class ಬಂದು 25 to 30. ಹಾಗಾಗಿ the lower limit L1 will be 25, upper limit L2 will be 30. ಸೊ ನೀವು ಇಲ್ಲಿ ನೋಡಬಹುದು, ಕಂಡಿಡಿದ್ವಿ ಕ್ವಾರ್ಟೈಲ್ ಕ್ಲಾಸಸ್ 25 to 30. ಸೊ ಇಲ್ಲಿದೆ 25 to 30. ಸೊ ಫಸ್ಟ್ ಒನ್ 25 ಬಂದು L1. ಸೊ ಇದನ್ನ L1 ಅಂತ ಕರಿತೀವಿ. ದನ್ ಲೋವರ್ ಲಿಮಿಟ್. ಮತ್ತೆ L2 ಬಂದು ಅಪ್ಪರ್ ಲಿಮಿಟ್ ವಿಚ್ ಇಸ್ 30. ಸೊ ಫ್ರೀಕ್ವೆನ್ಸಿ ಆಫ್ ದಿಸ್ ಕ್ಲಾಸ್ ಇಸ್ 80. ಮತ್ತು ವಾಟ್ ಇಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಸ್ ಆಲ್ವೇಸ್ the cumulative frequency preceding the quartile class. ಹಾಗಾಗಿ the cumulative frequency ಬಂದು ಇಲ್ಲಿ 70. So 25 to 30 ಏನಪ್ಪಾ ಅಂತಂದ್ರೆ that is quartile 1 class. So students, ಅದೇ ರೀತಿ we will find out quartile 3. The formula is 3 into n divided by 4th item. So 3 into 500 divided by 4, 1500 divided by 4. We found out
ಕ್ವಾರ್ಟೈಲ್ 3 is 375th item. So ಇಲ್ಲಿ ನಾವು ಸೀರೀಸ್ ಅಲ್ಲಿ ನೋಡಿದಾಗ 375th ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 330 ಗಿನ್ನ ಜಾಸ್ತಿ, ಆದ್ರೆ 480 ಗಿನ್ನ ಕಡಿಮೆ. ಹಾಗಾಗಿ 375th item will lie in the quartile class of 35 to 40. ಹಾಗಾಗಿ ನಮ್ಮ ಕ್ವಾರ್ಟೈಲ್ 3 ಕ್ಲಾಸ್ ಬಂದು ಕ್ವಾರ್ಟೈಲ್ 3 ಕ್ಲಾಸ್ is 35 to 40. So ಇಲ್ಲಿ ಕ್ವಾರ್ಟೈಲ್ 3 ಕ್ಲಾಸ್ಗೆ lower limit L1 is 35, upper limit L2 is 40, frequency is 150 ಮತ್ತು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಗೊತ್ತು, ಇಟ್ ಇಸ್ ಆಲ್ವೇಸ್ ಪ್ರಿಸೀಡಿಂಗ್ ದಿ ಫ್ರೀಕ್ವೆನ್ಸಿ. ಹಾಗಾಗಿ ಇಟ್ ಇಸ್ 330. ಸೊ ಇಲ್ಲಿ ನೋಡಬಹುದು, ನಮಗೆ ಡೀಟೇಲ್ಸ್ ಇಲ್ಲಿ ಬರ್ಕೊಂಡಿದ್ದೀವಿ. ಇಲ್ಲಿ L1 is 35, L2 is 40, frequency is 150 ಮತ್ತು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ is 330. ಸೊ ಈಗ ನಾವು ಫ್ರೀಕ್ವೆನ್ಸಿ Q1 ಕಂಡಿಡಿದ್ವಿ ಮತ್ತು Q3 ಕಂಡಿಡಿದ್ವಿ, the class and all these details. ಈಗ let us apply the formulas for lower quartile and upper quartile. So when we consider the formula for lower quartile, that is for Q1, the lower quartile is equal to Q1 is equal to L1 plus N by 2 minus CF divided by F. So L1 ಗೊತ್ತಿತ್ತು 25, N 500 divided by 4, cumulative frequency 70, frequency 80 into L2, that is upper limit is 30, L1 lower limit is 25. So 25 plus 500 divided by 4, 125 minus 70 divided by 80 into 5. So 25 plus 55 divided by 80 into 5. So 25 plus even multiply and divide ಮಾಡಿದಾಗ we get 3.473. So finally quartile 1 is equal to 28.43. ಅದೇ ರೀತಿ let us find out the quartile 3 for this problem continuous series. ಸೇಮ್ ಫಾರ್ಮುಲಾ ಇರುತ್ತೆ, ಅಲ್ಲಿ n/4 ಇರೋ ಜಾಗದಲ್ಲಿ 3n/4 ಅನ್ನೋ ವ್ಯತ್ಯಾಸ ಬಿಟ್ರೆ ಬೇರೆ ಎಲ್ಲವೂ ಸೇಮ್ ಟು ಸೇಮ್ ಫಾರ್ಮುಲಾ. ಸೊ ಇಲ್ಲಿ ಅಪ್ ಲೋವರ್ ಲಿಮಿಟ್ ಬಂದು 35 into 3 into 500 divided by 4, which is 1500 divided by 4, which is 375. So cumulative frequency ಬಂದು 330, frequency ಬಂದು 150 into difference between the upper quartile and lower quartile, that is L2 minus L1, 40 minus 35, which is 5. Finally ನಮಗೆ Q3 ಸಿಕ್ತು, which is 35 plus 1.5, that is 36.5. So step number 5 ಆಯ್ತು. Finally step number 6, calculating quartile deviation. Quartile deviation is equal to Q3 minus Q1 divided by 2. So ಇಲ್ಲಿ ಯಾವುದೇ ರೀತಿ ಫಾರ್ಮುಲಾದಲ್ಲಿ ವ್ಯತ್ಯಾಸ ಇರೋದಲ್ಲ, ವೆದರ್ ಇಟ್ ಇಸ್ ಡಿಸ್ಕ್ರೀಟ್ ಸೀರೀಸ್, ಇಂಡಿವಿಜುವಲ್ ಸೀರೀಸ್ ಆರ್ ಕಂಟಿನ್ಯೂಸ್ ಸೀರೀಸ್, quartile deviation formula and the coefficient of quartile deviation formula will be the same. So quartile deviation is equal to 36.5 minus 28.43 divided by 2. Q3 minus Q1 divided by 2. ಹಾಗಾಗಿ quartile deviation is equal to 4.035. ಅದೇ ರೀತಿ coefficient of quartile deviation is equal to Q3 minus Q1 divided by Q3 plus Q1, which is equal to 36.05 minus 28.43 divided by 36.5 plus 28.43, which is finally after all calculation 0.1242. So ನೀವು ಸಮ್ಸ್ ನ ಈ ರೀತಿ ಸಾಲ್ವ್ ಮಾಡಿ 15 ಮಾರ್ಕ್ಸ್ ಗೆ ಪ್ರೆಸೆಂಟ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ದಯವಿಟ್ಟು ಗಮನ ಇಟ್ಕೋಬೇಕು. ನಿಮ್ಮ ಪ್ರೆಸೆಂಟೇಷನ್ ಅಟ್ರಾಕ್ಟಿವ್ ಮಾಡೋದಕ್ಕೋಸ್ಕರ ರೈಟ್ ಎ ಕನ್ಕ್ಲೂಷನ್. ಸೊ ನೀವು ಕ್ವಾರ್ಟೈಲ್ ಡಿವಿಯೇಷನ್ ಕಂಡಿಡಿದೀರಾ, ಕೋಎಫಿಷಿಯಂಟ್ ಕಂಡಿಡಿದೀರಾ, ಅದನ್ನ ನೀಟಾಗಿ ಈ ರೀತಿ ಪ್ರೆಸೆಂಟ್ ಮಾಡಿದಾಗ ಇನ್ನ ಎಫೆಕ್ಟಿವ್ ಆಗಿರುತ್ತೆ. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಇಸ್ 4.035 ಮತ್ತು ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಇಸ್ 0.1242. ಸೊ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ನಮಗೆ ಕ್ಯಾಲ್ಕುಲೇಷನ್ಸ್ ಮೆಜಾರಿಟಿ ಎಲ್ಲ ಸೇಮ್ ಇರುತ್ತೆ. ಸೊ ಕ್ವಾರ್ಟೈಲ್ 1 ಮತ್ತೆ ಕ್ವಾರ್ಟೈಲ್ 3 ಇಂಡಿವಿಜುವಲ್ ಮತ್ತು ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು. ಆದ್ರೆ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಫಸ್ಟ್ ಕ್ವಾರ್ಟೈಲ್ ಕ್ಲಾಸ್ ನ ಕಂಡುಹಿಡಬೇಕು, ನಂತರ ಕ್ವಾರ್ಟೈಲ್ 1 ಅಂಡ್ ಕ್ವಾರ್ಟೈಲ್ 3 ಕಂಡುಹಿಡಿತೀವಿ ಮತ್ತು ಫೈನಲಿ ಕ್ವಾರ್ಟೈಲ್ ಡಿವಿಯೇಷನ್ ಅಂಡ್ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ನ ಕಂಡುಹಿಡಿತೀವಿ.
ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ರೇಂಜ್ ಮತ್ತು ಕ್ವಾರ್ಟೈಲ್ ಡಿವಿಯೇಷನ್ ಯಾವ ರೀತಿ ಕಂಪ್ಯೂಟ್ ಮಾಡಬೇಕು ಅಂತ ಈ ವಿಡಿಯೋ ವಿಸ್ತಾರವಾಗಿ ತಿಳಿಸಿದೆ. ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ವೆರಿ ಮಚ್.